ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳುವಾಗ ಉದುರುತ್ತಿರುವ ಕೂದಲನ್ನು ಕಂಡು ಮನಸ್ಸಿನಲ್ಲಿ ಆತಂಕ ಮೂಡುವುದು ತುಂಬ ಸಹಜ. ನೆತ್ತಿಯ ಮೇಲೆ ಕಾಣಿಸುವ ಆ ಖಾಲಿ ಜಾಗವು ಕೇವಲ ಶಾರೀರಿಕ ಸಮಸ್ಯೆ ಅಲ್ಲ, ಅದು ನಿಮ್ಮ ಒಳಗಿನ ಅಸಂಖ್ಯಾತ ಏರುಪೇರುಗಳ ಮುನ್ಸೂಚನೆ. ಪ್ರಾಚೀನ ಋಷಿಮುನಿಗಳು ಸ್ತ್ರೀಯರ ಕೇಶರಾಶಿಯಲ್ಲಿ ದೇವಿ ಶಕ್ತಿಯು ನೆಲೆಸಿದೆ ಎಂದು ಸಾರಿದ್ದರು. ಇಂದಿನ ಆಧುನಿಕ ವಿಜ್ಞಾನವೂ ಸಹ ಕೂದಲಿನ ಸ್ಥಿತಿಯು ನಿಮ್ಮ ರಸದೂತಗಳು, ಪೋಷಣೆ ಮತ್ತು ಮಾನಸಿಕ ಸ್ಥಿತಿಯ ನಿಖರವಾದ ಪ್ರತಿಬಿಂಬ ಎಂದು ಸಾಬೀತುಪಡಿಸಿದೆ. ಬನ್ನಿ, ವಿಜ್ಞಾನ, ಆಯುರ್ವೇದ ಮತ್ತು ಆಧ್ಯಾತ್ಮವು ಒಂದಾಗಿ ನಿಮ್ಮ ಕೂದಲಿನ ಸಮಸ್ಯೆಗೆ ನೀಡುವ 100% ಸತ್ಯವಾದ ಪರಿಹಾರಗಳನ್ನು ನಾನು ಇಲ್ಲಿ ತಿಳಿಸಿದ್ದೇನೆ. ಕೂದಲು ಕೇವಲ ಸೌಂದರ್ಯದ ವಸ್ತುವಲ್ಲ, ಅದು ಪ್ರೋಟೀನ್ ಅಥವಾ ಕೆರಟಿನ್ ಎಂಬ ಅಂಶದಿಂದ ಮಾಡಲ್ಪಟ್ಟಿದೆ. ಶರೀರದಲ್ಲಿ ಕಬ್ಬಿಣಾಂಶ, ಬಯೋಟಿನ್, ವಿಟಮಿನ್ ಡಿ ಮತ್ತು ಜಿಂಕ್ ಕೊರತೆಯಾದಾಗ ಕೂದಲಿನ ಬೇರುಗಳು ಹಸಿವಿನಿಂದ ಬಳಲುತ್ತವೆ ಮತ್ತು ಉದುರಲು ಆರಂಭಿಸುತ್ತವೆ. ಮಹಿಳೆಯರಲ್ಲಿ ಥೈರಾಯ್ಡ್, PCOS ಮತ್ತು ಗರ್ಭಾವಸ್ಥೆಯ ನಂತರದ ಹಾರ್ಮೋನ್ ಬದಲಾವಣೆಗಳು ಕೂದಲಿನ ಸಾಂದ್ರತೆಯನ್ನು ನೇರವಾಗಿ ಬಾಧಿಸುತ್ತವೆ. ಅತಿಯಾದ ಮಾನಸಿಕ ಒತ್ತಡವು ಕೂದಲನ್ನು ಅಕಾಲಿಕವಾಗಿ ವಿಶ್ರಾಂತಿ ಹಂತಕ್ಕೆ ತಳ್ಳುತ್ತದೆ. ಇದರಿಂದ ಕೂದಲು ತನ್ನ ಬೆಳೆಯುವ ಶಕ್ತಿಯನ್ನು ಕಳೆದುಕೊಂಡು ಉದುರುತ್ತದೆ. ಆಯುರ್ವೇದದ ಪ್ರಕಾರ ಶರೀರದಲ್ಲಿ ಪಿತ್ತ ಮತ್ತು ವಾತದೋಷಗಳು ಅತಿಯಾದಾಗ ಕೂದಲು ಉದುರುತ್ತದೆ. ಭೃಂಗರಾಜ್ ಮತ್ತು ಬ್ರಾಹ್ಮಿ ಇವು ಕೂದಲಿನ ಬೇರುಗಳನ್ನು ತಂಪಾಗಿಸಲು ಮತ್ತು ಪೋಷಿಸಲು ಅತ್ಯುತ್ತಮ ಗಿಡಮೂಲಿಕೆಗಳು. ಈರುಳ್ಳಿ ರಸ ಹಚ್ಚಿಕೊಳ್ಳುವುದು. ಇದರಲ್ಲಿರುವ ಗಂಧಕದ ಅಂಶವು ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಹೊಸ ಕೂದಲು ಬೆಳೆಯಲು ತುಂಬ ಸಹಾಯ ಮಾಡುತ್ತದೆ. ಎಚ್ಚರಿಕೆ ಇರಲಿ, ಈರುಳ್ಳಿ ರಸವನ್ನು ನೇರವಾಗಿ ಹಚ್ಚುವ ಮುನ್ನ ಕಿವಿಯ ಹಿಂದೆ ಚರ್ಮದ ಪರೀಕ್ಷೆ ಮಾಡಿಕೊಳ್ಳಿ, ಏಕೆಂದರೆ ಇದು ಕೆಲವರಿಗೆ ಅಲರ್ಜಿ ಉಂಟು ಮಾಡಬಹುದು. ಕರಿಬೇವು ಮತ್ತು ಮೆಂತೆ ಎಣ್ಣೆ ಬಳಸುವುದು. ತೆಂಗಿನ ಎಣ್ಣೆಯಲ್ಲಿ ಕರಿಬೇವು ಮತ್ತು ಮೆಂತೆ ಕಾಳುಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಹಚ್ಚುವುದು ಕೂದಲಿನ ನೈಸರ್ಗಿಕ ಬಣ್ಣವನ್ನು ಕಾಪಾಡುತ್ತದೆ. ಅನ್ನಂ ಮೂಲಂ ಮನಃ, ಸಾತ್ವಿಕ ಆಹಾರದ ಶಕ್ತಿ ಎಂದು ಎಷ್ಟು ತಿಳಿದುಕೊಳ್ಳೋಣ. ನಿಮ್ಮ ಆಹಾರವೇ ನಿಮ್ಮ ಕೂದಲಿನ ಆರೋಗ್ಯದ ಅಡಿಪಾಯ. ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ಹಸಿರು ಎಲೆ ತರಕಾರಿಗಳು, ನೆನೆಸಿದ ಬಾದಾಮಿ, ವಾಲ್ನಟ್ಸ್, ಮೊಳಕೆ ಬಂದ ಕಾಳುಗಳು ಮತ್ತು ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಖಂಡಿತವಾಗಿಯೂ ಸೇವನೆ ಮಾಡಿ. ಪಿತ್ತ ಹೆಚ್ಚಿಸುವ ಆಹಾರವನ್ನು ತ್ಯಜಿಸಬೇಕು. ಅತಿಯಾದ ಖಾರ, ಉಪ್ಪು ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಿ ಕೂದಲಿನ ಬುಡವನ್ನು ಸುಡುತ್ತವೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ಗಾಢ ನಿದ್ರೆ ಕೂದಲಿನ ಜೀವಕೋಶಗಳ ಪುನಶ್ಚೇತನಕ್ಕೆ ಅತ್ಯಂತ ಅತ್ಯಗತ್ಯ. ನಿದ್ರೆಯ ಕೊರತೆಯು ಕೂದಲಿನ ನೈಸರ್ಗಿಕ ಹೊಳಪನ್ನು ಕಸಿದುಕೊಳ್ಳುತ್ತದೆ. ಸ್ಕಾಲ್ಪ್ ಮಸಾಜ್ ಮಾಡುವುದು. ಪ್ರತಿದಿನ ಮೃದುವಾಗಿ ಬೆರಳುಗಳಿಂದ ತಲೆಯನ್ನು ಮಸಾಜ್ ಮಾಡುವುದರಿಂದ ನೆತ್ತಿಯ ಭಾಗಕ್ಕೆ ರಕ್ತದ ಹರಿವು ಹೆಚ್ಚುತ್ತದೆ. ಯೋಗಾಸನ ಮಾಡುವುದು. ಸೂರ್ಯ ನಮಸ್ಕಾರ, ಸರ್ವಾಂಗಾಸನ ಮತ್ತು ಶೀರ್ಷಾಸನವು ಕೂದಲಿನ ಬುಡಕ್ಕೆ ಪೋಷಕಾಂಶಗಳನ್ನು ತಲುಪಲು ಸಹಕಾರಿಯಾಗುತ್ತದೆ. ಆಧ್ಯಾತ್ಮವು ಮನಸ್ಸನ್ನು ಶಾಂತಗೊಳಿಸಿ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಧ್ಯಾನ ಮತ್ತು ಮೌನದಿಂದ ಇರಬೇಕು. ದಿನಕ್ಕೆ 15 ನಿಮಿಷಗಳ ಕಾಲ ಧ್ಯಾನವು ಒತ್ತಡದ ರಸದೂತಗಳನ್ನು ಕಡಿಮೆ ಮಾಡುತ್ತದೆ. ಪ್ರಾಚೀನ ನಂಬಿಕೆಯ ಪ್ರಕಾರ ಚಂದ್ರನು ಶೀತಲತೆಯ ಅಧಿಪತಿ. ಪೂರ್ಣಿಮೆಯ ರಾತ್ರಿ ಶಾಂತವಾಗಿ ಕುಳಿತು ಚಂದ್ರನ ಕಿರಣಗಳನ್ನು ಅನುಭವಿಸುವುದು ಮತ್ತು ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಕೂದಲಿನ ಆರೋಗ್ಯಕ್ಕೆ ಪೂರಕವಾದ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಎಲ್ಲರೂ ಇದನ್ನು ಗಮನಿಸಲೇಬೇಕು. ಯಾವುದೇ ಮಾಹಿತಿಯು ವೈಯಕ್ತಿಕವಾಗಿ ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡದಿರಬಹುದು. ಇಲ್ಲಿ ನೀಡಲಾದ ಮಾಹಿತಿಯು ಕೇವಲ ಸಾಮಾನ್ಯ ಜ್ಞಾನಕ್ಕಾಗಿ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಪ್ರತಿಯೊಬ್ಬರ ಶರೀರ ಪ್ರಕೃತಿ ಭಿನ್ನವಾಗಿರುತ್ತದೆ. ತೀವ್ರವಾದ ಕೂದಲು ಉದುರುವಿಕೆ ಸಮಸ್ಯೆ ಇದ್ದಲ್ಲಿ ಅಥವಾ ಹೊಸ ಮನೆಮದ್ದುಗಳನ್ನು ಪ್ರಯತ್ನಿಸುವ ಮುನ್ನ ತಜ್ಞ ವೈದ್ಯರ ಅಥವಾ ಚರ್ಮರೋಗ ತಜ್ಞರ ಸಲಹೆ ಪಡೆಯುವುದು ಕಡ್ಡಾಯ. ನಿಮ್ಮ ಕೂದಲು ಕೇವಲ ನಿಮ್ಮ ಸೌಂದರ್ಯವಲ್ಲ,
ಅದು ನಿಮ್ಮ ಆಂತರಿಕ ಶಕ್ತಿಯ ಪ್ರತಿಬಿಂಬ. ಯಾವಾಗ ನೀವು ನಿಮ್ಮ ಶರೀರಕ್ಕೆ ಸರಿಯಾದ ಪೋಷಣೆ, ಮನಸ್ಸಿಗೆ ಶಾಂತಿ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ನೀಡುತ್ತೀರೋ ಆಗ ನಿಮ್ಮ ಕೇಶರಾಶಿಯು ದಿವ್ಯವಾಗಿ ಹೊಳೆಯುತ್ತದೆ. ಈ ದಿವ್ಯ ಜ್ಞಾನವು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿ. ಈ ಮಾಹಿತಿ ನಿಮಗೆ 100% ಸತ್ಯ ಮತ್ತು ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೂ ಕೂಡ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಹಸ್ಯಮಯ ಮತ್ತು ವೈಜ್ಞಾನಿಕ ಆರೋಗ್ಯ ಮಾಹಿತಿಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯವೇ ಭಾಗ್ಯ, ಸೌಂದರ್ಯವೇ ನಿಮ್ಮ ಶಕ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ.